ಏಯ್ ನೀನೇನ್ ತಿಗ ಮುಚ್ಕೊಂಡಿರು. ಯಾರಿಗೋ ಚಿಕ್ಕಪ್ಪ ಅಂದ್ರಿ? ಚಿಕ್ಕಪ್ಪ ಅನ್ಲಿಲ್ಲ, ತಿಗ ಮುಚ್ಕೊಂಡಿರು ನೀನು ಒಂದೆ. ನಿಮ್ಮ ಚಿಕ್ಕಪ್ಪ ಏನಾರು ಬಂದ್ರ ಅಲ್ಲಿ? ಬಂದ್ರು. ಏಯ್ ಪವಿ, ಅಮ್ಮ ನೀನೇ ಆತರ ವಾಯ್ಸ್ ಮಾಡಿ ಮಾತಾಡ್ತಿದೀಯೇನೋ? ಗೊತ್ತಾಗೋಯ್ತಾ ಕೊನೆಗೂ? ಕಳ್ಳರ ಮಗನ ಏನೇನೋ ಡ್ರಾಮಾ ಮಾಡ್ತಾ ಇದೀಯಲ್ಲ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಪ್ರವೀಣ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ನಾಗರತ್ನಮ್ಮ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ. ಹಾಗೆ ಇನ್ನೂ ತುಂಬ ಜನ ನನಗೆ ಕಮೆಂಟಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ಸುನೀಲ್ ಕೊಟ್ಟಿಯವ್ರ ಬಗ್ಗೆ ಏನಾದ್ರು ವೀಡಿಯೋ ಮಾಡಿ ನೋಡ್ತಾ ಇದ್ದೀರಲ್ಲ, ಜನಗಳನ್ನ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರಲ್ಲಿ ಅಂತ. ಸೊ ಇದೇ ವಿಚಾರವಾಗಿ ತಗೊಂಡು ನಾನೊಬ್ಬರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನಾಗರತ್ನ ಅನ್ನೋರಿಗೆ ಬನ್ನಿ ಕಾಲ್ ಮಾಡುವ ಈಗ. ನಾಗರತ್ನ ಅವ್ರಿಗೆ. ಹಲೋ ಹಲೋ, ಯಾರು? ಇದು ನಾಗರತ್ನಮ್ ಅವರಾ? ಹೌದು. ದಯವಿಟ್ಟು ಟಿ ವಿ ಪಕ್ಕ ಕೂತ್ಕೊಂಡು ಮಾತಾಡಬೇಡಿ, ಸ್ವಲ್ಪ ದೂರ ಬನ್ನಿ. ಹೇಳಿ. ಟಿ ವಿ ನೋಡ್ತಿದ್ರಾ? ಹಾ. ನ್ಯೂಸ್ ನೋಡ್ತಾ ಇದ್ರಾ ಅಥವಾ ಏನು ಧಾರಾವಾಹಿ ನೋಡ್ತಿದ್ರಾ? ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಾಗಕ್ಕೆ ಏನು ಮುಖ ಕಾಣಿಸುತ್ತಾ ಅಲ್ಲಿ? ಹೇಳ್ತೀನಿ ನಾನೇನೆ. ರಕ್ತ ಕುದೀತಿಲ್ವಾ ಅಥವಾ ನೋಡ್ಕೊಂಡು ನೀವು ಕೈ ಕಟ್ಕೊಂಡು ಬಳೆ ಹಾಕಿದ್ದೀನ ಸುಮ್ಮ ಕೂತಿದ್ದೀರಾ ಏನು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಏನು? ರಕ್ತ ಬ್ಲಡ್ಡು ಕುದೀತಾ ಇಲ್ವಾ ನಿಮಗೆ? ಏಕೆ? ಯಾಕೆ? ಯಾರು ಮಾತಾಡ್ತಿರೋದು? ನಿಮ್ಗೆ ವಿಚಾರನೇ ಗೊತ್ತಿಲ್ಲ ಅನ್ಸುತ್ತೆ. ಏನ್ ವಿಚಾರ? ರಕ್ತ ಕುದಿಯೋ ವಿಚಾರ. ಹೌದು, ಯಾರು ಮಾತಾಡ್ತಿರೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಬಿಡಿ ಆಳು ಬಿದ್ದೋಗ್ಲಿ, ನೀವು ಇನ್ನು ಈ ಥರ ಮಾತಾಡ್ತಾ ಇದ್ದೀರಾ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತೈತೆ. ನೀವು ನಾಗರತ್ನಮ್ಮ ಅವರೇನಾ? ಯಾರು ನೀವು ಹೇಳಿ ಕರೆಕ್ಟಾಗಿ? ನಾಗರತ್ನಮ್ಮರು. ಮತ್ತು ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರು ಬೇಕಾಗಿತ್ತು ನಿಮ್ಗೆ? ಅಪ್ಪ ನನಗೆ ಯಾರು ಬೇಡ, ನನಗೆ ಮೊಬೈಲ್ ಹಿಡ್ಕೊಂಡ್ರೆ ರೀಲ್ಸ್ ನೋಡ್ತಾ ಇದ್ರೆ ರಕ್ತ ಕೊತ 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 ಅಂತ ಒಳ್ಳೆ 250-300 ಡಿಗ್ರಿಲಿ ಕುದೀತದಲ್ಲ, ಹಂಗೆ ಕುದೀತದೆ ನನಗೆ. ಬಟ್ ನೀವು ಒಳ್ಳೆ ಐಸ್ ಗೆಡ್ಡೆ ಮಾತಾಡ್ದಂಗೆ, ಐಸ್ ಗೆಡ್ಡೆ ಇದ್ದಂಗೆ ನೀವು ತಣ್ಣಕ್ಕಿದ್ದೀರಾ ಅಂದರೆ ನನಗೇನೋ ಮಿಸ್ ಹೊಡಿತೈತೆ ಇಲ್ಲಿ. ನೀವ್ ಯಾರು ಅಂತಲೇ ಗೊತ್ತಿಲ್ಲ ಮಾತಾಡ್ತಿರೋರು. ನನ್ನನ್ನು ಬೇಡಗಾರೆ ಡೈವರ್ಟ್ ಮಾಡೋಕ್ಕೆ ನನಗೆ ಬರಬೇಡಿ ದಯವಿಟ್ಟು. ನನಗೆ ನಿಜ ಹೇಳಿ, ನೀವು ನಿಜವಾಗ್ಲೂ ನೋಡ್ಬಿಟ್ಟು ಈ ಥರ ಮಾತಾಡ್ತಾ ಇದ್ದೀರಾ ಅಥವಾ ಇನ್ನೂ ನೋಡೇ ಇಲ್ವಾ ನೀವು? ಹಲೋ ಹಲೋ ಹೇಳಿ ಅಣ್ಣ, ಅಕ್ಕವ್ರಿಗೆ ಏನು ಹಿಂಗೆ ಮಾತಾಡ್ತಾ ಇದ್ರಲ್ಲ? ಓ ಇಕ್ಕಿ ಹೋಗ್ಲಿ. ಏನ ಫೋನ್ ಇಕ್ರಿ. ಹಲೋ ಹಲೋ ಹೇಳಿ, ನೀವ್ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದಿರ, ಯಾರ್ ನಂಬರ್ ಕೊಟ್ಟಿದ್ ನಿಮ್ಗೆ? ಅಲ್ಲ, ಅಣ್ಣವ್ರು ಯಾಕೋ ಒಳ್ಳೆ ಬಿ ಪಿ ರೈಸ್ ಮಾಡ್ಕೊಂಡು ಇಕ್ಕಿ ಕುಕ್ಕಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರಲ್ಲ, ಏನು ಅಂಥದ್ದೇನು ಮಾತಾಡಿದೆ? ನನಗೆ ರಕ್ತ ಕುದೀತೈತೆ ಅಂತ ಅಂದರೆ. ಅಲ್ಲ, ನಿಮಗೆ ಯಾಕೆ ರಕ್ತ ಕುದೀತೈತಿ? ನಾವು ಟಿವಿ ನೋಡಿದ್ರೆ. ನೀವು ಟಿ ವಿ ನೋಡಿದ್ರೆ ಅಲ್ಲ, ಇಲ್ಲಿ ಇದರಲ್ಲಿ ಕೊಟ್ಟಿಯವರು ಹಾ ನೋಡ್ಲಿಲ್ವಾ? ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಜನಗಳು, ಹಾ ಅಲ್ಲಿದ್ದವರೆಲ್ಲ ಇಲ್ಲಿ ಕಾಲಲ್ಲಿ ನೀರು ತಳ್ಳೋದು, ಹೆಂಗಸ್ರು ಮಕ್ಕಳು ನೋಡ್ದಂಗೆ ಅವ್ರುಗಳನ್ನೆಲ್ಲ ತಳ್ಳಿ ಮಾಡಿ ಮಟ್ಟಿ ಹೋದವರೆಲ್ಲ ಹೊಸಿ ಪಾಡ್ಪಡ್ತಾವ್ರ ಅಲ್ಲಿ. ಹೆಂಗಸ್ರು ಮಕ್ಕಳು ದೇವಸ್ಥಾನಕ್ಕೆ ಹೋಗಂಗಿಲ್ವಾ? ರಶ್ಶು ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗಿರೋದ್ನ. ಯಾವ ದೇವಸ್ಥಾನಕ್ಕೆ? ಮಾರಿಕಾಂಬ. ಅಯ್ಯೋ ಅಮ್ಮ, ಈ ಬೇರೆ ಕಡೆ ತಿರುಗಿಸ್ತಾವಲ್ಲ ಬಸ್ನ. ಮಾರಿಕಾಂಬ ಅಲ್ಲ, ಈ ಕಡೆ ಕೇರಳದಲ್ಲಿ ಕೊಟ್ಟಿವರು ಮೊನ್ನೆ ಇದಾಯ್ತಲ್ಲ ಅದು ನೋಡಿ. ಏನಾಯ್ತು ಕೊಟ್ಟವ್ರಲ್ಲಿ? ಇದು ಮಾಡವ್ರೆ ಕಣ. ಎಷ್ಟು ಮನ್ಸಿತ್ತು ಅಂದ್ರೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದವನು ಖಂಡಿತವಾಗಿ ಬೇಡಕ್ಕ ಇಲ್ಲಿಂದನೇ ಕೈ ಮುಗಿಬೋದನ್ನ ಪರಮಾತ್ಮಗೆ ಅಂತ ಅನ್ಸ್ಬಿಡ್ತು. ಫಸ್ಟ್ ರಸ್ಟ್ ನೋಡ್ಬಿಟ್ಟು ಆಮೇಲೆ ಹಿಂಗೆಲ್ಲ ಆಯ್ತಲ್ಲ ಅಲ್ಲಿ ವಿಚಾರಗಳು, ಅದನ್ನ ನೋಡ್ಬಿಟ್ಟಂತೂ ಕೊತ 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 ಅಂತ ಕುದೀತೈತೆ ಇನ್ನು ರಕ್ತ. ನನಗೆ ರಕ್ತ ಕುದೀತಾಯ್ತಾ? ಬಿ ಪಿ ಬಂದ್ರೆ ಇನ್ನೇನು ಕುದೀತದೆ ಹೇಳಿ? ನಿಮಗೆ ಕಿಡ್ನಿ ಕುದೀತದ, ಕರಳು ಕುದೀತದ, ಹೃದಯ ಕುಣಿತದ? ಬ್ಲಡ್ ಪ್ರೆಷರ್ ಅಂದ್ರೇನು? ರಕ್ತದ ಒತ್ತಡ. ಅಯ್ಯೋ, ನಿಮಗೂ 5 ಕತೆ ವಯಸ್ಸಾಗೈತೆ ಅಂತ ತಗೊಳ್ಳಿ, ಇನ್ನು ನಿಮಗೆ ಬಿ ಪಿ ಅಂದ್ರೆ ಏನು ಗೊತ್ತ? 54 ವರ್ಷ ಆದ್ಮೇಲೆ ಇರುತ್ತೆ. ಹೌದು, ಮಾತಾಡ್ತಿರೋರು ಯಾರು? ಒಬ್ಬ ನೊಂದಿರೋ ಭಕ್ತ. ನಾನೇನ್ ದೇವ್ರ? ಹೇಳಕ್ಕಾಗಲ್ಲ, ಆದ್ರೂ ಆಗ್ಬಿಡ್ತೀರ ಇದಕ್ಕಿದ್ದಂಗೆ. ಆಯ್ತು ಬಿಡಿ.
ಯಾರು ಯಾವ ಟೈಮಲ್ಲಿ ಏನಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವತ್ತಿನ ದಿನ ಕಲಿಯುಗದಲ್ಲಿ. ಬಟ್ ನಾನು ಹೇಳೋದು ಏನಂದರೆ, ನಿಮಗೆ ಇಷ್ಟು ವಿಚಾರ ಗೊತ್ತಾದ ಮೇಲೂ ಇನ್ನೂ ಕುದೀತಾ ಇಲ್ಲ ಅಂತಂದರೆ ಒಂದ್ಸಲ ಹೋಗಿ ಟೆಸ್ಟ್ ಮಾಡಿಸಿ ಅದಕ್ಕೂ. ಆಯಿತು ಅಂದ್ಬಿಟ್ಟು ಕಟ್ ಮಾಡಿಬಿಟ್ರೆ ಬಿಟ್ಬಿಡ್ತೀವ. ಇವ್ರ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಪ್ರವೀಣ್ ಅಂತ. ಇಲ್ಲದ ಧರಣಿಯ ಕಂಡೆ, ಕೆಂಡವ ಕಾರುವ ಗಗನವ ಕಂಡೆ, ವಿಷವನ್ನು. ಹಲೋ ಆರ್ ಜೆ ಸುನಿಲ್ ಮಾತಾಡ್ತಾ ಇರೋದು. ಸರ್ ನಿಮಗೆ ಬೈಬೇಕು ಅಂತ ಹೊಗ್ಳಬೇಕು, ನಿಮ್ ಜೊತೆ ಖುಷಿಯಾಗಿ ಮಾತಾಡ್ಬೇಕು. ಯಾಕೆ ಸರ್ ನಮ್ದು ಚಿತ್ರಹಿಂಸೆ ಕೊಡ್ತೀರಾ? ನೀವು ಮೆಸೇಜ್ ಕಳಿಸ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ಏನು ಹೇಳೋಣ ನಾನು? ಸರ್ ನಿಮ್ ಕಂಡ್ರೆ ಎಷ್ಟು ಲವ್ ಅಂದ್ರೆ ನಿಜವಾಗ್ಲೂ ಈಗ ಜಸ್ಟ್ ನಿಮ್ದೇ ಫ್ರಾಂಕ್ ಕೇಳ್ಕೊಂಡು ಹೋಗ್ತೀವಿ ಸರ್. ನಾನು ಬ್ಯಾಂಗ್ಳೂರ್ ತಿಪ್ಪ ಟ್ರಾವೆಲ್ ಮಾಡಿದ್ರು, ಎಲ್ಲೇ ಕೆಲಸ ಮಾಡಿದ್ರು, ಎಲೆಕ್ಟ್ರಿಕ್ ಕೆಲಸ ಮಾಡಿದ್ರು, ನಂದು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ದೇ ಬರುತ್ತೆ ಸರ್. ನಾನ್ ನಿಜವಾಗ್ಲೂ ನಿಮ್ದು ವಾಯ್ಸ್ ರೆಕಾರ್ಡ್ ಕೇಳ್ದಲೆ ಮನ್ಸಿಗೆ ನೆಮ್ಮದಿನೇ ಸಿಗಲ್ಲ ಸರ್. ಎಷ್ಟು ನಾಲೆಡ್ಜ್, ಎಷ್ಟು ಟ್ಯಾಲೆಂಟ್ ಇದೆ ನಿಮ್ ಮುಂದೋಡ್ ನಾನ್ ಕಲಿಬೇಕು ಸರ್. ನಮ್ಮ ಮತ್ತೆ ಭಾರಿ ಜಗಳ ಸರ್. ಏನಾರ ಪರ್ಸನ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗ್ ಬೇಕಾಗಿ ಮಾತಾಡ್ತಾರೆ. ಮಾಡಿದ್ರ ಸರ್ ಕಾಲು? ಮಾಡಿದ್ದೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಇವಾಗ. ಓಕೆ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಅಮ್ಮ ಮಳೇಲಿ ಬರ್ತಿದ್ದೆ, ನಿಮ್ ಫೋನ್ ಅವಾಗ್ಲೇ ಪಿಕ್ ಮಾಡ್ಲಿಲ್ಲ. ಇವಾಗ ನಿಮಗೆ ಫೋನ್ ಮಾಡ್ತಾ ಇದೀನಿ, ಬಿಸಿ ಬರ್ತೈತೆ. ಏನ್ ಸಮಾಚಾರ ಒಂದು ಗೊತ್ತಾಗ್ತಲ್ಲ. ಯಾರ್ ಫೋನ್ ಬಿಸಿ ಬರ್ತೈತೆ? ನಿಮ್ದೇ ಫೋನ್ ಇವಾಗ ಮಾಡ್ತಾ ಇದ್ದೆ, ಬಿಸಿ ಅಂತ. ಬಾಯ್ ಫ್ರೆಂಡ್ ಮಾಡಿದ್ರು ಕಣೋ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಬಾಯ್ ಫ್ರೆಂಡ್ ಅಪ್ಪನ ಕೇಳಿಸ್ಕೊಂತಂದ್ರೆ ಮುಗಿತ್ತು ಕತೆ. ಯಾರಮ್ಮ ಬಾಯ್ ಫ್ರೆಂಡ್? ಬಾಲ್ಯದ ಗೆಳೆಯ. ಅಮ್ಮ ಟ್ರೈನಿಂಗ್ ಕೊಡಮ್ಮ, ನಾನು ಒಂಚೂರು ಮಾಡ್ಕೊತೀನಿ. ಜನ ತಗೊಂಡ್ ಹೊಡಿತೀನಿ, ಜನ ಬರುತ್ತೆ. ಸಾಕು, ಲಾವಣ್ಯ ಸವಾಸ ಮಾಡಿರೋದು ಸಾಕು, ಕಿತ್ತೋಗ್ತದೆ ಕೆರ. ಸರಿ ಅಮ್ಮ, ಆಯ್ತು, ತಪ್ಪಾಯ್ತು. ಏನಮ್ಮ ಬಿಸಿ ಬರ್ತಿದ್ ನಿಮ್ ಫೋನು? ಬಿಸಿ ಬರ್ತೈತಿ ನಿಮ್ ಫೋನ್ ಅಂದ. ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಕಣೋ ಅಂದೆ. ಅಪ್ಪಂಗ್ ಗೊತ್ತಾದ್ರೆ ಅಂದ ಎದುರಿಗೆ ಮಾತಾಡ್ತೀನಿ ಕಣೋ ಅಂದೆ. ನನ್ಗಂತ ಧೈರ್ಯ ಇಲ್ಲ, ನಂಗೊಂಚೂರು ಧೈರ್ಯ ಕೊಡ್ರಿ. ಲಾವಣ್ಯ ತಕ್ಕನರಿ ಧೈರ್ಯ ಕೊಡಿಸ್ತೀನಿ ನಿನಗೆ. ಕಳ್ಳನ ಮಗನೇ ಇಲ್ಲ ಬಿಡಿಸ್ತೀನಿ. ಅಮ್ಮ, ಅದು ಬಾಲ್ಯ ಸ್ನೇಹನೇ, ಅದು ಬಿಡ್ರಿ. ಇವಾಗ ಫೋನ್ ಬಿಸಿ ಬರ್ತಿತ್ತಲ್ಲ, ಯಾಕೆ? ಬಾಯ್ ಫ್ರೆಂಡ್ ಅಂತ ಹೇಳಿದ್ನಲ್ಲ. ಇದೇನಮ್ಮ ಯಾವ್ದೋ ಗೊತ್ತಿಲ್ದಾರ ವಿಚಾರಗಳು, ಒಂದ್ 6-7 ವರ್ಷದಿಂದ ಗೊತ್ತಿಲ್ದ ವಿಚಾರ ನನ್ಗೇನೆ. ನಂಗೂ ಟ್ರೈನಿಂಗ್ ಕೊಡಮ್ಮ ಅಂತ ಹೇಳ್ತಾ ಇದೀನಲ್ಲ. ಬಾರ ತಾಂಡ್ ಏನಾರ ಟ್ರೈನಿಂಗ್ ಕೊಡ್ತೀನಿ. ಏನು ಅವನ ಹೆಸರು? ಅವನ ಹೆಸರು ಶಿವಕುಮಾರ್. ಹೆಂಗ ನೋಡಕ್ಕೆ? ಸೂಪರ್ ಆಗಿದ್ದಾನೆ. ಓಹೋ, ಓಕೆ. ನನಗಿನ ಸೂಪರ್ ಆಗಿದ್ದಾನೆ. ನೀವು ತ್ರಿಪುರ ಸುಂದರಿನಾ? ಯಾರದ್ ಮಾತಾಡ್ತಿರೋದು? ನಾನೇ, ಶಿವಕುಮಾರ್, ನಿಮ್ ಬಾಯ್ ಫ್ರೆಂಡು. ಅಲ್ಲ, ನಿಮಗ್ ರಕ್ತ ಕುದೀತಾ ಇಲ್ವಾ? ಕೊತನ ಟಿವಿ ನೋಡ್ತಿದ್ದೀರಾ, ಧಾರಾವಾಹಿ ನೋಡ್ತಿದ್ದೀರಾ, ನ್ಯೂಸ್ ನೋಡ್ತಿದ್ದೀರಾ? ಇಲ್ಲ ಇಲ್ಲ, ಇವಾಗ ಎಲ್ಲ ಕರ್ಗಿ ಐಸ್ ಗೆಡ್ಡೆ ಆಗಿ ರಕ್ತ ಎಲ್ಲ ಎಪ್ ಕಟ್ಕೊಬಿಟ್ಟೈತಿ. ನೀವ್ ಹೇಳಿದ ಮಾತು ಕೇಳಿ ನನಗೆ. ಹೌದಾ? ಹ್ಞೂ, ಮತ್ತೆ ಯಾರಪ್ಪವಿ ಅವರು? ನಾನೇ, ನಿಮ್ಮ ಬಾಯ್ ಫ್ರೆಂಡು, ಬಾಲ್ಯದ ಗೆಳೆಯ, ಜೀವದ ಗೆಳೆಯ. ಈಗ ನೀವೊಂದು ಹಾಡು ಹೇಳ್ಬೇಕು ಅಷ್ಟೇ, ಇಬ್ರಿಗೂ ಬಾಕಿ ಇರೋದು. ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ ಅಂತ. ಕಮಾನ್ ಸ್ಟಾರ್ಟ್. ನಂಗೆ ಹಾಡು ಹೇಳಕ್ಕೆ ಬರಲ್ಲ. ಬಯ್ಯ ಅಂತ ಸೀನ್ ಯಾವ್ದಾರ ಇದ್ರೆ ಹೇಳ್ರಿ, ಬಯ್ಯ ಅಂತ ಸೀನಲ್ಲಿ ಬೈತೀನಿ ಬೇಕಾರೆ. ನೀವು ಆ ಟೈಪು. ಸದ್ಯಕ್ಕೆ ಊರವ್ರ ಕೈಲೆಲ್ಲ ಬೈಸ್ಕೊಂಡು ಈಗಲೇ ನನಗೆ ಬೆಂಡೆತ್ ಬ್ರೇಕ್ ಆಗ್ಬಿಟ್ಟೈತೆ. ಮಗ ಕೇಳ್ತೈತಿ, ಬಾರೋ ಮನೆಗೆ. ಎಲ್ಲಿದ್ಯೋ? ಇವ್ರು ಯಾರು? ಹೊಸ ಫ್ರೆಂಡು? ನೀವೇ ಎಲ್ಲ ಹೇಳ್ಬಿಟ್ಟು ಬಾಯ್ ಫ್ರೆಂಡು ಹಂಗೆ ಹಿಂಗೆ ಅಂದ್ಬಿಟ್ಟು ಈಗ ಮಧ್ಯದಲ್ಲಿ ನಡ್ನೀರಲ್ಲಿ ನೀವು ಕೈ ಬಿಟ್ರೆ ಹೆಂಗೆ ನೀವು? ನೀವೆಲ್ಲ ಬಾಯ್ ಫ್ರೆಂಡು, ಯಾರ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಫೋನ್ ಬೇರೆ ಬಂದಿತ್ತ ನಮ್ಮಿಬ್ರು ಮಧ್ಯೆ. ನೀನೇನ್ ತಿಗ ಮುಚ್ಕೊಂಡಿರು. ಯಾರಿಗೋ ಚಿಕ್ಕಪ್ಪ ಅಂದ್ರಿ? ಚಿಕ್ಕಪ್ಪ ಅನ್ಲಿಲ್ಲ, ತಿಗ ಮುಚ್ಕೊಂಡಿರು ನೀನು ಒಂದೇ. ನಿಮ್ ಚಿಕ್ಕಪ್ಪ ಏನಾರು ಬಂದ್ರ ಅಲ್ಲಿ? ಬಂದ್ರು. ಪವಿ ಅಮ್ಮ, ನೀನೇ ಆತರ ವಾಯ್ಸ್ ಮಾಡಿ ಮಾತಾಡ್ತಿದೀಯೇನೋ? ಗೊತ್ತಾಗೋಯ್ತಾ ಕೊನೆಗೂ? ಕಳ್ಳರ ಮಗನ ಏನೇನೋ ಡ್ರಾಮಾ ಮಾಡ್ತಾ ಇದೀಯಲ್ಲ. ಡ್ರಾಮಾ ಮಾಡ್ತಿರೋದು ನಿಮ್ಮ ಮಗ ಅಲ್ಲ, ನಾನೇ. ಆಕ್ಚುಲಿ ನಾಗರತ್ನಮ್ಮ ಅವ್ರೆ, ಹೇಳಿ. ನಿಜ ಹೇಳಿ, ನಿಮ್ ರಕ್ತ ಕುದೀತಾ ಇಲ್ವಾ? ಯಾವ ರಕ್ತನೂ ಕುದಿಯಲ್ಲ, ಏನು ಕುದೀತಾ ಇಲ್ಲ. ಇಕ್ರಿ ಫೋನ್. ಇವತ್ತಾದ್ಮೇಲೆ ಏನು ಕುದಿಯಲ್ಲ ಅಂತೀರಾ? ಅದು ಕರೆಕ್ಟ್. ಸರಿ ಆಯ್ತು, ಇಡಿ ಸರ್. ಇಡಕ್ಕಾಗಲ್ಲ ಹಂಗೆಲ್ಲ. ಆಮೇಲೆ ನಿಮ್ಮ ಮಗ ಬೈತಾರೆ ನಮಗೆ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಿರೋದು, ನನ್ನ ಹೆಸರು ಬಂದು ಆರ್ ಜೆ ಸುನಿಲ್ ಅಂದ್ಬಿಟ್ಟು. ಮಗನೇ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ
ನೋಡಿರ್ಲಿಲ್ಲ. ಹಾ ಚೆನ್ನಾಗಿದ್ದೀರಾ ಸರ್? ಸರ್ ನಮ್ ಏರಿಯಾದಲ್ಲಿ ಯಾರು ಮಾತಾಡ್ಸಲ್ಲ ಸರ್, ಭಯ ಪಡ್ತಾರೆ ನಮ್ಮ ಅಮ್ಮನ್ ಕಂಡ್ರೆ, ಎದ್ರಕ್ಕಂತಾರೆ, ಅಷ್ಟ ಹವಾ ಇಟ್ಟವ್ರೆ ಸರ್. ಸರ್ ಏನಾರ ಬೈದಿವ್ರೆ ಬೇಜಾರ್ ಮಾಡ್ಕೊಂಬಿಡಿ ಸರ್. ಯಾರಿಗೋ ಚಿಕ್ಕಪ್ಪ ಅಂದ್ರು, ನನಗೋ ನಿನ್ಗೋ ಗೊತ್ತಾಗ್ಲಿಲ್ಲ ಯಾರಿಗಂದಿದ್ದು ಅಂತ. ಇಲ್ಲ ಸರ್, ಅದು ನಮ್ಮ ಅಪ್ಪಂಗೆ. ಅವ್ರು ಈಗ್ಲೂ ಫ್ರೆಂಡ್ಲಿ ಆಗಿರ್ತಾರೆ ಸರ್. ಒಂದು ಇಲಿ ಒಂದು ಹುಲಿ, ಅದೇ ನಮ್ಮನೆ ಫ್ಯಾಮಿಲಿ ಅಂತ. ಅಲ್ಲ ಸರ್, ಪ್ರೀತಿಯಿಂದ ಬೈಯೋದದು. ಹೌದಾ? ಹಾ ನನ್ನ ಹೆಂಡತಿ ವಿಡಿಯೋ ನೋಡಿದ್ರೆ ಸಾಕು, ಹೌದಾ? ಈ ಪ್ರೀತಿನ ನಮ್ಮೇಲೆ ತೋರಿಸ್ಬಿಟ್ರೆ ಕಷ್ಟ. ಆಮೇಲೆ ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ, ಸೊ ನಿಮಗೆ ಏನಂತ ಅನಿಸುತ್ತೆ ಕೊಟ್ಟಿಯೂರ್ನ ಈ ಒಂದು ಘಟನೆ, ಈ ಒಂದು ವಿಡಿಯೋಗಳೆಲ್ಲ ನೋಡ್ತಾ ಇದ್ರೆ ನಿಮಗೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆಯೇ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ ಯಾವಾಗಲೂ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.